ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಧ್ಯಾಯ 4 ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ ಇಂದು ನಾವು 3ನೇ ಪಾರ್ಟ್ ಆಗಿರುವಂತಹದ್ದನ್ನು ಅಧ್ಯಾಯ ಮಾಡೋಣ. ಈಗಾಗಲೇ ಅಭ್ಯಾಸ 4.1ರಲ್ಲಿ 8 ಲೆಕ್ಕಗಳನ್ನು ಈಗಾಗಲೇ ನೋಡಿದ್ದಾಗಿದೆ. ಈಗೇನ್ ಮಾಡೋಣ, ಹೇಳಿಕೆ ರೂಪದಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಇರುವಂತದ್ದು ನೋಡಿ, ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾರ. ಅಂದ್ರ ಕೇವಲ ವರ್ಗ ಸಮೀಕರಣ ರೂಪಕ್ಕೆ ತಂದು ಬಿಡ್ರಿ ಅಂತ ಹೇಳಿದಾರ. ನಾವೇನ್ ಮಾಡೋಣ, ವರ್ಗ ಸಮೀಕರಣ ರೂಪದಲ್ಲಿ ತಂದು ಅದನ್ನು ಮುಂದುವರಿಸಿ ಬಿಡಿಸೋಣ. ಒಂದೇ ಪ್ರಶ್ನೆ, ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟದ? 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಅದರ ಅಗಲದ ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ನಾವು ಕಂಡು ಹಿಡಿಯಬೇಕಾಗಿದೆ ಅಂತಿಲ್ಲ, ಕಂಡು ಹಿಡಿಯಿರಿ ಅಂತ ಮಾಡ್ಕೊಳ್ಳೋಣ. ನಾವು ಮೊದಲಿಗೆ ವರ್ಗ ಸಮೀಕರಣ ರೂಪಕ್ಕೆ ತರೋಣ. ಮೊದಲಿಗೆ ನೋಡಿ, ಒಂದು ಆಯತಾಕಾರದ ನಿವೇಶನ, ಒಂದು ಆಯತಾಕಾರ ಇರುವಂತ ಒಂದು ನಿವೇಶನ. ಈ ಆಯತಾಕಾರದ ನಿವೇಶನದ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಅಂತ ಅದ. 528 ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಅದ. ಅವ್ರೇನಂತ ಪ್ರಶ್ನೆಯಲ್ಲಿ ಉದ್ದವು ಅದರ ಅಗಲದ ಎರಡಷ್ಟಕ್ಕಿಂತ, ಹಾಗಾದ್ರೆ ನಮ್ಗೆ ಉದ್ದ ಗೊತ್ತಿಲ್ಲ. ಉದ್ದ ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನ್ ಬರ್ಕೋಣ, ಇಲ್ಲಿ ಆಯತದ ಮೊದಲಿಗೆ ಅಗಲ ಅಂತ ಬರ್ಕೋಣ. ಆಯತದ ಅಗಲ x ಮೀಟರ್ ಆಗಿರಲಿ. ಹಾಗಾದ್ರೆ ಇದಕ್ಕೇನಂತ ಕರಿತೀವಿ? ಈಗ ಅಗಲ ಅಂತ ಕರಿತೀವಿ, ಇದಕ್ಕೇನಂತ ಕರಿತೀವಿ? ಉದ್ದ ಅಂತ ಕರಿತೀವಿ. ನಾವು ಅಗಲಕ್ಕೆ ಏನಂತ ಕರೆದೇವಿ? ಹೆಸರು x ಅಂತ ಕರೆದೇವಿ, ಪ್ರಶ್ನೆಯಲ್ಲಿ ಕೊಟ್ಟಾರ ಅವರು. ಅದೇ ರೀತಿ ಅಲ್ಲೇ ಪ್ರಶ್ನೆ ಹೇಳಿದ್ದಾರೆ ಅವರು, ಅದರ ಉದ್ದವು, ನಿವೇಶನದ ಉದ್ದವು ಅದರ ಅಗಲದ ಎರಡಷ್ಟಕ್ಕಿಂತ, ನೋಡ್ರಿ ಇದು x ಆಗ್ಯದ, ಅಗಲ ಏನಾಗ್ಯದ? x ಆಗ್ಯದ. ಎರಡಷ್ಟಕ್ಕಿಂತ ಅಂದ್ರ 2x ಆಗಬೇಕು. ಎರಡಷ್ಟಕ್ಕಿಂತ, ಮೂರಷ್ಟಕ್ಕಿಂತ, ನಾಲ್ಕಷ್ಟಕ್ಕಿಂತ ಅಂತಿದ್ದಂದ್ರೆ ಏನಿತ್ತು? ಗುಣಾಕಾರ ಆಗ್ತಿದೆ ಅಂತ ತೋರಿಸ್ಕೊಡ್ತಾವ. ಎರಡಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ, ಪುಸ್ತಕದಲ್ಲಿ ಹೇಳ್ಯಾರ ಅವರು. ಒಂದು ಹೆಚ್ಚಾಗಿದೆ ಅಂತ ಇತ್ತು. ಹಾಗಾದ್ರೆ ಆಯತದ ಉದ್ದ ಏನಾಯ್ತು? ಆಯತದ ಉದ್ದ 2x + 1 ಆಗಿದೆ. ಇವಾಗ ನಾವು ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಆಯತದ ವಿಸ್ತೀರ್ಣ ಎಷ್ಟದ? 528 ಮೀಟರ್ ಸ್ಕ್ವೇರ್ ಅಂತ ಅದು. ಆಯತದ ವಿಸ್ತೀರ್ಣ ಕೊಟ್ಟಿರುವಾಗ ನಾವೇನ್ ಮಾಡೋಣ, ಇಲ್ಲಿ ಆಯತದ ವಿಸ್ತೀರ್ಣ ಸೂತ್ರ ಏನದ? ಉದ್ದ ಇಂಟು ಅಗಲ ಅಂತ ನಿಯಮ. ಆಲ್ರೆಡಿ 528 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ಉದ್ದ ಎಷ್ಟದ ಇಲ್ಲಿ? ಉದ್ದ 2x + 1. ಅಗಲ ಎಷ್ಟದ? x ಅಂತ. 528ಕ್ಕೆ 528. ಈ x ಏನ್ ಮಾಡೋಣ, ಇವೆರಡಕ್ಕೂ ಗುಣಿಸೋಣ, ಇದಕ್ಕೂ ಮತ್ತು ಇದಕ್ಕೂ. ಇಲ್ಲಿ ಒಂದ್ ಇರ್ತದೆ, ಏನಿಲ್ಲ ಅಂದ್ರೆ 2 1 2, x × x x ಸ್ಕ್ವೇರ್. ಮುಂದೆ ಈ x ಇದಕ್ಕ ಪ್ಲಸ್ 1 × x 1x. 528 ಈ ಭಾಗದಲ್ಲಿರುವುದನ್ನು ಈ ಭಾಗಕ್ಕೆ ಪ್ಲಸ್ ಹೋಗಿ ಮೈನಸ್ ಆಗ್ತದೆ. 528 = 0. ನೋಡ್ರಿ, ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಂದಾಯ್ತು. ನಮಗೆ ಪುಸ್ತಕನ ಇಷ್ಟೇ ಬಿಡಿಸು ಅಂತ ಅವ್ರು ಹೇಳಿದ್ದಾರೆ. ನಾವೇನು ಕಂಡು ಹಿಡಿಬೇಕೀಗ. ಈ ಕಂಡು ಹಿಡಿಯುವುದಂದ್ರ ನಾವು ಕಂಡು ಹಿಡಿಯಬೇಕಾಗಿದೆ ಅಂತ ಅವ್ರು ಅಷ್ಟೇ ಹೇಳಿದ್ದಾರೆ. ನಾವಿಲ್ಲಿ ಏನ್ ಮಾಡೋಣ, ಕಂಡು ಹಿಡಿಲಿಟ್ಟಿದ್ದೀವಿ, ಕಂಡು ಹಿಡಿಯೋಣ. ಇದು ಪೂರ್ಣವನ್ನು ಕಂಡು ಹಿಡಿಬೇಕಪ್ಪ ಅಂತಂದ್ರ ಈ ಸಮೀಕರಣ ಏನ್ಬಿಡು ಅಪವರ್ತನ ವಿಧಾನದಿಂದ ಮುಂದುವರಿಸ. ಹೌದಾ? ಏನಂತಿದೆ? ಮೊದಲ ಪದ ಕೊನೆಯ ಪದ ಗುಣಾಕಾರ ಮಾಡಿ. ಇವೆರಡೂ ಪದಗಳನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದಂದ್ರ
1056 ಬರ್ತದೆ. ಎರಡು ಪದಗಳನ್ನು ಮಾಡಿದ್ರೆ 1056 ಬರ್ತದೆ. ಇವೆರಡು ಗುಣಾಕಾರ ಮಾಡಿದ್ರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಎಕ್ಸ್ ಸ್ಕ್ವೇರ್ ಹಂಗಿರ್ತದೆ. ಈ ಪದ ಹೊಳ್ಳಿ ನಾವು ಗುಣಾಕಾರ ಮಾಡಿದ್ರೆ ಇದು ಬರಬೇಕು. ನಾವು ಪ್ಲಸ್ ಸರಿ ಮಾಡ್ರಿ ಮೈನಸ್ ಸರಿ ಮಾಡಿದ್ರೆ ಏನು ಈ ಪದ ಬರಬೇಕು, ಮಧ್ಯದ ಪದ. ಹಾಗಾದ್ರೆ ಆ ಪದಗಳು ಇಲ್ಲಿರುವಂಥವು ಯಾವುವು ಅಂತಂದ ಬಳಕ ನಾವೇನ್ ಮಾಡ್ಬೇಕು, ಕಂಡು ಹಿಡಿಬೇಕಾಗ್ತದ. ಕಂಡು ಹಿಡಿಬೇಕಾಗಬೇಕು ಇದರ ಅಪವರ್ತನ ತೆಗಿಬೇಕು. 1056 ಅಪವರ್ತನಗಳನ್ನು ತೆಗಿಬೇಕಾಗ್ತದೆ. 1056 ಅಪವರ್ತನವನ್ನು ತೆಗಿಯೋಣ. ಎರಡರ ಮಗಿಯಲ್ಲಿ 2, ಇಲ್ಲಿ 10, 2 2 4, 2 8 16, ಇದು ಒಂದಾಯ್ತು. ಮುಂದೆ 2 2 4, 1 ಹೋಯ್ತು, 2 6 12, 2 4 8. ಮುಂದೆ 2 1 2 3 2 2. ಮುಂದೆ 2 3 2 6 12, 1 ಹೋಯ್ತು, ಮತ್ತೆ 2 6 12. ಮತ್ತೆ 2ರಿಂದ ಹೋಗ್ತದ 2 3 2 3, ಮತ್ತೆ 3ರಿಂದ ಹೋಗ್ತದ 3 1 3 1, ಮತ್ ಮುಂದೆ 11ರಲ್ಲೇ ಹೋಗ್ತದೆ. ಈಗ ನೋಡ್ರಿ ಇವೆಲ್ಲ ಪದಗಳನ್ನೇನು ಬಂದು ಇಲ್ಲಿ ಅಪವರ್ತನ ವಿಧಾನದಿಂದ ಸಂಖ್ಯೆಗಳು ಬಂದು. ಹಾಗಾದ್ರೆ ನೋಡ್ರಿ 2 2 4, 4 2 8, 8 2 16, 16 32, 32. ಹಾಗೂ ಇವೆರಡು ನೋಡ್ರಿ 11 3 33, 33ರಾಗ 32 ಕಳೆದ್ರೆ 1 ಉಳಿತದ. ಹಾಗಾದ್ರೆ ಇಲ್ಲಿ ಬರ್ಬೋದು. ಹಾಗಾದ್ರೆ ಆ ಪದಗಳೆರಡು 32 ಮತ್ತು 33 ಅಂತ ಬಂದು. ಇಲ್ಲಿ ಎಕ್ಸ್ ತೋರಿ, ಇಲ್ಲಿ ಎಕ್ಸ್ ತೋರಿ. ನಮಗೆ ಬರ್ಬೇಕಾದೇನು +1. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು? ಪ್ಲಸ್ ಅದ. ದೊಡ್ಡ ಸಂಖ್ಯೆಗೆ ನಾವು ಯಾವ್ದು ತಗೋಬೇಕು? ಪ್ಲಸ್ ಅಂತ ತಗೋಬೇಕು. ಸಣ್ಣ ಸಂಖ್ಯೆ 32 ಅದ, ಕಳಿಯೋನು +1 ಬರ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್, ಈ ಮೈನಸ್ ಐತೆ ಮೈನಸ್ ಇಡ್ರಿ. 32 ಇಂಟು 33 ಮಾಡಿದ್ರೆ 1056 ಬರ್ತೈತಿ. ಅದೇ 33ರ 32 ಕಳೆದ್ರೆ +1 ಬರ್ತೈತಿ. ಈಗೇನ್ ಮಾಡೋನು, ಈ ಪ್ಲಸ್ ಎಕ್ಸ್ ಅನ್ನು ಹೊಡೆದು ಹಾಕಿ ಆ ಪ್ಲಸ್ ಎಕ್ಸ್ ಇದ್ದ ಜಾಗನಾಗ ಇವೆರಡೂ ಪದಗಳನ್ನು ತಂದು ತುಂಬೋಣ. ತುಂಬೋಣ. ಇಲ್ಲಿ ನೋಡ್ರಿ ಇವಾಗ ಇದು ತುಂಬಬೇಕಂದ್ರ 2x² ಪ್ಲಸ್ ಎಕ್ಸ್ ತೆಗೆದಾಕಿದೀವಿ ಅಂದ್ರೆ 30 ಏನು ಉಳಿತಿಲ್ಲಿ ಮೈನಸ್ ಅದ, ಮೈನಸ್ 32x ಪ್ಲಸ್ 33x ಮೈನಸ್ 528. ನೋಡ್ರಿ ಈಗ ಇದರ ಕಾಮನ್ ಏನ್ ಬರ್ತದೆ? ಕಾಮನ್ ಹೊರಗ್ತೇವೆ. ಇಲ್ಲಿನೂ ಎಕ್ಸ್ ಅದ, ಇಲ್ಲಿನೂ ಎಕ್ಸ್ ಅದ. ಎಕ್ಸ್ ಹೊರಗಡೆ ಬಂತು. 2 ಹೊರಗಡೆ ಕಾಮನ್ ತೆಗಿಬಹುದು. 2 ತೆಗೆದೇವಿ. ಇಲ್ಲಿ 2x² ನಾಗ 2x ಬಂದ್ರೆ ಎಕ್ಸ್ ಉಳಿತು. ಹಾಗಾದ್ರ 2 ಎಷ್ಟಲೇ 32 ಆಗ್ತದೆ ಹೇಳ್ರಿ. 2 ಎಷ್ಟಲೇ 32 ಅಂತಂದಾಗ 2 1 2, ಮುಂದೆ 2 6 12, 2 6 12. ಇದರಲ್ಲಿ ನೋಡ್ರಿ ಇವೆರಡು ಪದಗಳು ನೋಡೋದಾಯ್ತು. ಇವೆರಡು ಪದಗಳು ನೋಡ್ಬೇಕು. ಇವೆರಡು ಪದಗಳಲ್ಲಿ ಕಾಮನ್ ಏನ್ ತಗೋಬಹುದು? ಇಲ್ಲಿ ಕಾಮನ್ 33 ಅಂತ ಹೊರಗಡೆ ತಗೋತೀನಿ. ಕಾಮನ್ 33 ಪ್ಲಸ್ 33 ಹೊರಗಡೆ ತಗೊಂಡು ಎಕ್ಸ್ ಅಂತ ಉಳಿತು. ಮೈನಸ್ಗ ಮೈನಸ್ 33 ಇಂಟು 16 ಮಾಡಿದಾಗ 33 ಇಂಟು 16 ಮಾಡಿದ್ರೆ 33 ಇಂಟು 16 ಮಾಡಿದ್ರೆ ಎಷ್ಟಾಗ್ತದೆ? 528 ಆಗ್ತದೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಷನ್ದಲ್ಲಿ ಮಾಡಬಹುದು. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕಾಮನ್ ಅದ, ಇಲ್ಲಿ ಒಂದು ಕಾಮನ್ ಅದ. ಒಂದೇ ಬರ್ಕೊಂಡಿದೆ x ಮೈನಸ್ 16. ಇವು ಎರಡನ್ನ ಬಿಟ್ಟು ಉಳಿದಾವ ಯಾವ ನೋಡ್ರಿ? ಇಲ್ಲೊಂದು ಉಳಿದೈತಿ, ಇದೊಂದು ಉಳಿದೈತಿ. ಹೌದಾ? ಇಲ್ಲಿ ಏನ್ ಮಾಡೋನು? 2x ಪ್ಲಸ್ 33. ಇವಾಗ ನೋಡ್ರಿ x ಮೈನಸ್ 16 ಇಸ್ ಈಕ್ವಲ್ ಟು 0. ಹಾಗಾದ್ರೆ x ಇಸ್ ಈಕ್ವಲ್ ಟು ಪ್ಲಸ್ 16. ಒಂದು x ನ ಬೆಲೆ ಪ್ಲಸ್ 16 ಬಂತು. ಇನ್ನು ಇದನ್ನ ಮಾಡೋಣ. 2x ಪ್ಲಸ್ 33 ಇಸ್ ಈಕ್ವಲ್ ಟು 0. ಈ ಪ್ಲಸ್ 33 ಆ ಕಡೆ ಹೋದ್ರೆ ಮೈನಸ್ 33 ಆಯ್ತು. 2x 2x ಉಳಿತು. ಈ 2 ಗುಣಾಕಾರ ಇದ್ದು ಈ ಕಡೆ ಬಂದ ಬಳಕೆ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಮೈನಸ್ 33 ಡಿವೈಡೆಡ್ ಬೈ 2. ಇಲ್ಲಿ x ನಲ್ಲಿ ಒಂದು x ನ ಬೆಲೆ ಮೈನಸ್ ನಲ್ಲಿ ಬಂತು, ಒಂದು x ನ ಬೆಲೆ ಪ್ಲಸ್ ನಲ್ಲಿ ಬಂತು. ಯಾವ್ದು ಮೈನಸ್ ನಲ್ಲಿ ಇರ್ತದಲ್ಲ ಇದನ್ನು ಬಿಡಬೇಕು, ಯಾವ್ದು ಪ್ಲಸ್ ನಲ್ಲಿ ಇರ್ತದೆ ಅದನ್ನು ತೆಗೆದುಕೊಳ್ಬೇಕು. ಹಾಗಾದ್ರೆ x ನ ಬೆಲೆ ನಮ್ಗೆ ಏನಂತ ಬಂತು? x ನ ಬೆಲೆ 16 ಅಂತ ಬಂತು. ನಾವು ಇಲ್ಲಿ ನೋಡ್ರಿ x ಇಸ್ ಈಕ್ವಲ್ ಟು 16 ಅಂತ ಬಂತು. ನಾವು x ಏನಾಗಿರ್ಲಿ ಅಂತ ಅಂದಿದ್ದೇವಿ ನೋಡ್ರಿ, x ಅಗಲ x ಆಗಿರ್ಲಿ. ಹಾಗಾದ್ರ ಅಗಲ ಎಷ್ಟಾಯ್ತು? ಅಗಲ 16 ಆಯ್ತು. ಇನ್ನು ಉದ್ದ ಹೇಳ್ಬೇಕು ನಾವು. ಉದ್ದ ಏನಂದಿದ್ದೀವಿ? 2x ಪ್ಲಸ್ 1 ಅಂತ ಅಂದಿದ್ವಿ. 2x ಪ್ಲಸ್ 1 ಅಂದಿದ್ವಿ. ಹಾಗಾದ್ರೆ 2ಕ್ಕೆ 2 x ಅಂದ್ರೆ ಎಷ್ಟು? 16 ಪ್ಲಸ್ 1.
ಈಸ್ ಈಕ್ವಲ್ ಟು 2 16 32 ಪ್ಲಸ್ 1 ಈಸ್ ಈಕ್ವಲ್ ಟು 33 ಮೀಟರ್. ಎಲ್ಲ ಏನ್ ಮಾಡ್ಬೇಕು, ಮೀಟರ್ಗಳಲ್ಲಿ ಬರಿಬೇಕು. ಹಾಗಾದ್ರೆ 33 ಮೀಟರ್ ಅಂತ ಬಂತು. ಇದು ಅಗಲ, ಇದು ಉದ್ದ. ಇಲ್ಲಿಗೆ ಎರಡನೇ ಪ್ರಶ್ನೆ ಸಂಪೂರ್ಣವಾಗಿ ತಿಳಿಸಿದಂತಾಯಿತು. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ನಿಮ್ ಪುಸ್ತಕನಲ್ಲಿ ಬಿಡಿಸಿ ಅಂತಂದದ್ದು ಇಲ್ಲಿವರೆಗೆ. ನಿಮ್ಮ ಎಕ್ಸಾಮ್ನಾಗ ಕಂಡು ಹಿಡೀರಿ ಅಂತಂದ್ರ ಇಲ್ಲಿ ತನ ಬಿಡಿಸ್ಬೇಕು. ಕೇವಲ ಸಮೀಕರಣ ರೂಪಕ್ಕೆ ತೆಗೆದುಕೊಂಡು ಬಂದೆ ಅಂತಂದ್ರೆ ಇಲ್ಲಿವರೆಗೆ ಬಿಡಿಸ್ಬೇಕು. ಇದು 1ನೇ ವಿದ್ಯಾರ್ಥಿಗಳ ಇದು 1ನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಸಂಖ್ಯೆ 2 ನೋಡಿ. 2 ಧನ ಪೂರ್ಣಾಂಕಗಳ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡು ಹಿಡಿಯಬೇಕಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ನೋಡಿ. 2 ಅನುಕ್ರಮ ಧನ ಪೂರ್ಣಾಂಕಗಳು. 2 ಅನುಕ್ರಮ ಧನ ಪೂರ್ಣಾಂಕಗಳು ಅಂತಂದ್ರೆ ಇಲ್ಲಿ ನಾವು ಯಾವ ರೀತಿ ಬಿಡಿಸ್ಬೇಕು ಈ ಪ್ರಶ್ನೆಯಲ್ಲಿ ನೋಡ್ರಿ. ಧನ ಪೂರ್ಣಾಂಕಗಳು ಅಂತಂದ್ರ ಅನುಕ್ರಮ 1 2 3 4 5 6 7 8 ಅಸಂಖ್ಯಾತದವರೆಗೂ ಇರುವಂತ ಪ್ರಶ್ನೆಗಳು. ಹೌದಾ? ಇಲ್ಲಿ 1 2 ಅನುಕ್ರಮವಾಗಿ ಬರ್ತಾವ. ನಾವು 2 1 + 1 ಅಂತ ಬರಿಬಹುದು. ನಾವು 3 2 + 1 ಅಂತ ಬರಿಬಹುದು. 3 ಮತ್ತು 4 ತೆಗೆದುಕೊಂಡ ಅಂದ್ರೆ ನಾವು 4 3 3 + 1 ಅಂತ ಬರಿಬಹುದು. ಅದೇ 5 ಮತ್ತು 6 ತೆಗೆದುಕೊಂಡು 5 ಮತ್ತು 5 + 1 ಅಂತ 6 ಕೂಡ ಬರಿಬಹುದು. ಅದೇ ರೀತಿ 2 ಧನ ಪೂರ್ಣಾಂಕ ಅಂದ್ರೆ ಒಂದು x ಇನ್ನೊಂದು x + 1 ಅಂತ ಬರಿಬಹುದು. ನೋಡ್ರಿ, ಆ ಅನುಕ್ರಮ ಧನ ಪೂರ್ಣಾಂಕಗಳು x ಮತ್ತು x + 1 ಆಗಿರ್ಲಿ. ಅವ್ರು ಹೇಳ್ತಾರ ಈ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಇದಂದ್ರೆ ಗುಣಲಬ್ಧ ಎಷ್ಟಾಗಿದೆ ಅಂತ 306. ಹಾಗಾದ್ರೆ ಈ ಗುಣಾಕಾರ ಮಾಡೋಣ. x × x x², x × 1 x 1x, ಈ ಕಡೆ ಇರುವ ಒಂದು ಈ ಕಡೆ ಬಂದ್ರೆ ಏನಾಯ್ತು -306 ಅಂತ ಆಯ್ತು. ಈಸ್ ಈಕ್ವಲ್ ಟು 0. ನಮಗ್ ಪ್ರಶ್ನೆಯಲ್ಲಿ ನಮ್ಮ ಪುಸ್ತಕದಲ್ಲಿ ಕೇಳೋದು ಇಲ್ಲಿವರೆಗೂ ಮಾತ್ರ, ಸಮೀಕರಣದವರೆಗೂ ಮಾತ್ರ ಬಿಡಿಸಿ ಅಂತ ಹೇಳಿದ್ದಾರೆ. ನಿಮ್ ಪುಸ್ತಕನ ಇಷ್ಟೇ ಬಿಡಿಸಿದ್ರು ಸರಿಯಾದ ಉತ್ತರ. ನಾವು ಕಂಡು ಹಿಡಿಯಬೇಕಾಗಿದೆ ಅಂತ ಅಂದಾರಂತ ಅಷ್ಟೇ ಬಿಡಿಸ್ಬೇಕು. ಯಾಕಂದ್ರೆ ಕಂಡು ಹಿಡೀರಿ ಅಂತಂದ್ರ ನಾವು ಅಪವರ್ತನ ವಿಧಾನದಿಂದ ಮುಂದುವರಿಸಬೇಕು. ಪ್ರಶ್ನೆ ಎಕ್ಸಾಮ್ ನಲ್ಲಿ ಈ ರೀತಿನೇ ಬರ್ತಾವ, ಕಂಡು ಹಿಡೀರಿ ಅಂತ ಹೇಳಿ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾಗ್ತದೆ. ಅಪವರ್ತನ ವಿಧಾನ ಏನ್ ಮಾಡ್ಬೇಕು, ಮೊದಲ ಪದ ಹಾಗೂ ಕೊನೆಯ ಪದವನ್ನು ಗುಣಾಕಾರ ಮಾಡಬೇಕು. ಮೊದಲ ಪದ ಕೊನೆಯ ಪದ ಇಲ್ಲಿ ನೀವು ಇರ್ಲಂದ್ರೆ ಒಂದಿರ್ತ 306 × 1 ಅಂದ್ರೆ 306 ಮೈನಸ್ ಮೈನಸ್. ಅದೇ ರೀತಿ x² x². ನಾವ್ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ರ ಇವೆರಡೂ ಸಂಖ್ಯೆಗಳನ್ನು ಗುಣಿಸಿದ್ರೆ 306 ಬರ್ಬೇಕು. ಇವೆರಡೂ ಸಂಖ್ಯೆಗಳು ಕೂಡಿಸಿದ್ರ ಅಥವಾ ಕಳೆದ್ರೆ ಈ ಪದ ಬರಬೇಕು ನಮ್ಗೆ, ಮಧ್ಯದ ಪದ. ಹಾಗಾದ್ರೆ ಆ ಪದಗಳು ಯಾವುವು ಅಂತಂದ್ರ 18 ಮತ್ತು 17. ಸರ್ ನೀವು ಹ್ಯಾಂಗ್ ಕಂಡು ಹಿಡಿದ್ರಿಯಪ್ಪ ಅಂತಂದ್ರ ಈ 306 ಅಪವರ್ತನ ಕ್ರಮದಿಂದ ಬಿಡಿಸಬೇಕು. 306 ಅಪವರ್ತನದಾಗ ಬಿಡಿಸಿದಾಗ 2 15 2 3 3 5 3 1 3 1 3 3 7 21 ಮುಂದೆ 17 17. ನೋಡ್ರಿ ಇವಾಗ 2 3 6 6 3 18 18 ಇದು 17 ಉಳಿತು. 18 ಮತ್ತು 17 ಆ ಪದಗಳಲ್ಲಿ ಬಂದಾವಿಲ್ ನೋಡ್ರಿ, ಇವೆ ಆ ಪದಗಳು. ಈ ಆ ಪದಗಳನ್ನು ಎಲ್ಲಿ x ಅದ ಆ ಪದವನ್ನು ತೆಗೆದು ಹಾಕಿ ಈ ಪದಗಳನ್ನು ಅಲ್ಲಿ ತುಂಬೋಣ. ನೋಡ್ರಿ x² x², ಈ x ಅನ್ನು ತೆಗೆದು ಹಾಕಿನಿ. 18x - 17x ಎರಡು ಪದ ತುಂಬಿನಿ. ಈ -306 -306. ಈಗ ಈ ಮೊದಲ ಎರಡು ಪದಗಳು ಆಮೇಲೆ ಈ ಎರಡು ಪದಗಳನ್ನು ನೋಡಿ ಇದರಲ್ಲಿ ಸಾಮಾನ್ಯ ಪದಗಳನ್ನು ಹೊರ ಹಾಕಬೇಕು. ಸಾಮಾನ್ಯ ಪದ ಹೊರ ಹಾಕದಂತಂದ್ರ ಇಲ್ಲಿ 2 x ಅದಾವ, ಇಲ್ಲಿ 1 x ಅದ, ಕೇವಲ ಅಷ್ಟೇ ಹೊರ ಹಾಕಕ್ ಬರ್ತದೆ. ಇಲ್ಲಿ x ಅನ್ನು ಹೊರಗೆ ತಗೊಂಡ ಅಂದ್ರ ಇಲ್ಲಿ ಒಂದ್ 2 x ನ 1 x ಹೊರಗೆ ಹೋದ್ರೆ 1 x ಉಳಿತು. ಇಲ್ಲಿ x ಹೊರಗಡೆ ಬಂದದ, ಇದು ಏನು ಉಳಿತು 18 ಉಳಿತು. ಇಲ್ಲಿ ಏನು ಕಾಮನ್ ತಗೊಳಕ್ ಬರ್ತದ ಅಂದ್ರ 17 ಕಾಮನ್ ತಗೊಳಕ್ ಬರ್ತದೆ. ಇಲ್ಲಿ -17 ಹೊರಗಡೆ ತಗೊಂಡೇವ ಅಂದ್ರ ಇಲ್ಲಿ -17 ಹೊರಗಡೆ ಬಂತು, ಉಳಿತೇನೆ ಇಲ್ಲಿ x ಉಳಿತು. ಇಲ್ಲಿ ನೋಡ್ರಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದ. 17 × 18 ಮಾಡಿದ್ರ 306 ಬರ್ತದೆ. ಹಾಗಾದ್ರೆ ಇಲ್ಲಿ ಒಂದು ಕಾಮನ್ ಉಳಿತು ಮತ್ತೆ ಇಲ್ಲಿ ಒಂದು ಕಾಮನ್ ಉಳಿತು. ನೋಡ್ರಿ ನೆಕ್ಸ್ಟ್ ಮುಂದಿನ ಹಂತಕ್ಕ ಇವೆರಡೂ ಕೂಡಿಸಿ ಒಂದೇ ಬರಿಬಹುದು. x + 18 ಅಂತ ಬರಿತೀರಿ. ಇವೆರಡೂ ಕೂಡಿಸಿ ಒಂದೇ ಬರ್ದಾಗ ಉಳ್ದಾವೇನು ಇದೊಂದು ಉಳ್ದೈತಿ, ಇದೊಂದು ಉಳಿದಿದೆ. ಹಾಗಾದ್ರೆ x - 17 -17 ಆ ಪದಗಳನ್ನ ಯಾವ ಅಂತ ಇಲ್ಲಿ ಸುಲಭವಾಗಿ ಕಂಡು ಹಿಡಿಬಹುದು. x + 18 = 0 ಅಂತ ಬರ್ದೇವಿ. ಈ +18 ಈ ಕಡೆ ಹೋದ್ರೆ -18 ಆಯ್ತು. x = 18 ಅಂತ ಒಂದು ಬಂತು. ಇನ್ನೊಂದು x - 17 = 0 ಆದ್ರ ಈ -17 ಈ ಕಡೆ ಹೋಯ್ತು, ಪ್ಲಸ್ ಆಯ್ತು, x = 17 ಅಂತ ಆಯ್ತು. ಬರುವಂತ ಉತ್ತರ ಎಲ್ಲ ಏನಾಗಿರ್ತಾವ ಪ್ಲಸ್ ನಲ್ಲಿ ಇರುವುದರಿಂದ ಇದು ನಮ್ಗೆ ಏನಾಗಲ್ಲ, ಕನ್ಸಿಡರ್ ಆಗಲ್ಲ. ಆದ್ರೆ x = ಏನಂತು 17 ಅಂತ ಬಂತು. ಅವ್ರು ಹೇಳಿದ್ದಾರೆ ಅನುಕ್ರಮ 2 ಸಂಖ್ಯೆಗಳು ಅಂತ ಹೇಳಿದ್ದಾರೆ ಅವರು. ಆ ಅನುಕ್ರಮ ಸಂಖ್ಯೆಗಳು ನೋಡ್ರಿ, ಆ ಅನುಕ್ರಮ ಸಂಖ್ಯೆಗಳು x ಮತ್ತು x + 1 ಅಂತ ತಗೊಂಡಿದ್ದೆ ನಾವು.
ಎಕ್ಸ್ ಅಂದ್ರೆ ಎಷ್ಟು 17 ಮತ್ತೆ ಎಕ್ಸ್ ಪ್ಲಸ್ 1 ತುಂಬಬೇಕಲ್ಲ ಇವಾಗ ಎಕ್ಸ್ ಅಂದ್ರೆ ಎಷ್ಟು 17 ಪ್ಲಸ್ 1 ಪ್ಲಸ್ 1 ಎಕ್ಸ್ ಅಂದ್ರೆ 17 17 ಪ್ಲಸ್ 1 ಅಂದ್ರೆ 18 ಆ ಅನುಕ್ರಮ ಸಂಖ್ಯೆಗಳು ಯಾವ ಅಂತಂದ್ರೆ 17 ಮತ್ತು 18 ಇಲ್ಲಿಗೆ ಸಂಪೂರ್ಣವಾದ ಪ್ರಶ್ನೆ ಉತ್ತರನು ಮುಕ್ತಾಯವಾಗುತ್ತೆ. ಈಗ ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ಪ್ರಶ್ನೆ ಸಂಖ್ಯೆ 3. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ರೋಹನನ ವಯಸ್ಸು ಮತ್ತು ಅವನ ತಾಯಿಯ ವಯಸ್ಸನ್ನು ಬಿಡಿಸ್ಬೇಕು. ಇಲ್ಲಿ ಅವರು ಕಂಡುಹಿಡಿಯಲು ಬಯಸ್ಲಿರ್ತಾರೆ ಕೇವಲ. ಆದ್ದರಿಂದ ನಾವೇನ್ ಮಾಡೋಣ, ಬರೀ ಅವರು ಕಂಡು ಹಿಡಿಯಲು ಬಯಸುತ್ತಿದ್ದೇವೆ ಅಂತ ಅವ್ರು ಹೇಳಿದಾರೆ, ನಾವು ಕಂಡು ಹಿಡಿಯೋಣ. ಸರಿ, ಹಾಗಿದ್ರ ಇಲ್ಲಿ ನೋಡಿ, ಅವರ ಇಬ್ಬರ ಈಗಿನ ವಯಸ್ಸು ಮಲ್ಲಿ ಬರ್ಕೊಂಡು. ರೋಹನನ ವಯಸ್ಸು ಗೊತ್ತಿಲ್ಲ, ರೋಹನನ ವಯಸ್ಸು ಎಕ್ಸ್ ಆಗಿರಲಿ, ರೋಹನನ ವಯಸ್ಸು ಎಕ್ಸ್ ವರ್ಷ ಆಗಿರಲಿ. ರೋಹನನ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ 26. ಎಕ್ಸ್ ಪ್ಲಸ್ 26 ಯಾಕೆ ಬರಿತೀನಂತಂದ್ರ, ಎಕ್ಸ್ ಅಂದ್ರ ರೋಹನನ ವಯಸ್ಸು, ಅವನಿಗಿಂತ ಅವಳ ತಾಯಿ 26 ವರ್ಷ ದೊಡ್ಡವಳು. ಆದ ಕಾರಣ ಏನ್ ಮಾಡೀನಿ, ಎಕ್ಸ್ ಪ್ಲಸ್ 26 ಅಂತ ಬರ್ದೀನಿ. ಅವರಿಬ್ಬರ ವಯಸ್ಸು 3 ವರ್ಷಗಳ ನಂತರ ಅಂತ ಹೇಳಿದ್ದಾರೆ ಅವರು ಪುಸ್ತಕದಲ್ಲಿ. ಅವರಿಬ್ಬರ ವಯಸ್ಸುಗಳ 3 ವರ್ಷಗಳ ನಂತರ ರೋಹನನ ವಯಸ್ಸು ಮೊದಲೆಷ್ಟಿತ್ತು, ಎಕ್ಸ್ ಇತ್ತು, ನಂತರ ಅಂದ್ರ ಎಕ್ಸ್ ಪ್ಲಸ್ 3 ಆಯ್ತು. ಈಗ ನಿಮಗ 3 ವರ್ಷ ಅದ, 3 ವರ್ಷಗಳ ನಂತರ ಅಂತಂದ್ರ 3 ಪ್ಲಸ್ 3 ಮಾಡ್ತಿರ್ಲಿಲ್ಲ, ಅದೇ ರೀತಿ ಅವನಿಗೆ ಮೊದ್ಲು ಎಕ್ಸ್ ಇದ್ದು, ಈಗ ಪ್ಲಸ್ 3 ಮಾಡೇವಿ, ಎಕ್ಸ್ ಪ್ಲಸ್ 3 ಆಯ್ತು. ರೋಹನನ ತಾಯಿಯ ವಯಸ್ಸು 3 ವರ್ಷಗಳ ನಂತರ ಮೊದಲೆಷ್ಟಿತ್ತು, ಅವ್ರ ತಾಯಿ ವಯಸ್ಸು ಎಕ್ಸ್ ಪ್ಲಸ್ 26 ಇತ್ತು. 3 ವರ್ಷಗಳ ನಂತರ ಅಂದ್ರೆ ಇದು ಪ್ಲಸ್ 3 ಮಾಡ್ಬೇಕಾ, ಹಾಗಾದ್ರೆ ಏನಾಯ್ತು, 26 3 ಕೂಡಿಸಿದ್ರೆ 29 ಆಯ್ತು, ಎಕ್ಸ್ ಪ್ಲಸ್ 29. ಅವ್ರೇಂತಾರ, ಇವ್ರಿಬ್ರು ವಯಸ್ಸುಗಳ ಗುಣಲಬ್ಧ ಮಾಡಿದಾಗ ನೋಡ್ರಿ, ಇಬ್ಬರ ವಯಸ್ಸುಗಳ ಗುಣಲಬ್ಧವು 306 ಆಗ್ಯದಂತ. ಅಂದ್ರ 29 ಮತ್ತು ಇವ್ರ ವಯಸ್ಸು ಗುಣಾಕಾರ ಮಾಡಿದಾಗ ಎಷ್ಟಾಗದ, 306 ಆಗ್ಯದ. ಹಾಗಾದ್ರ ಗುಣಲಬ್ಧ ಮಾಡೋಣ. ಹಾಗಾದ್ರೆ ಏನು, ಇದು ರೋಹನನ 3 ವರ್ಷಗಳ ನಂತರ, ಅವರ ತಾಯಿಯ 3 ವರ್ಷಗಳ ನಂತರ, ಇದು ಅವ್ರ ಗುಣಲಬ್ಧ. ನೋಡ್ರಿ, ಈಗ ಏನ್ ಮಾಡೋಣ, ಈ ಎಕ್ಸ್ ಇದಕ್ಕೆ ಗುಣಾಕಾರ ಮಾಡ್ಬೇಕು. ಸ್ವಲ್ಪ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 29 ಎಕ್ಸ್, ಇದು ಈ ಮುಗೀತು. ಇನ್ 3 ಗುಣಿಸ್ಬೇಕು, 3 ಇಂಟು ಎಕ್ಸ್ 3x, ಈ 3 29 ಗುಣಿಸ್ಬೇಕು, 29 3 87 ಇಸ್ ಈಕ್ವಲ್ ಟು 306. ಈ 306 ಈ ಕಡೆ ಬಂದ್ರೆ ಏನಾಯ್ತು, ಮೈನಸ್ ಆಗ್ತದೆ. ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಕೆ ಎಕ್ಸ್ ಸ್ಕ್ವೇರ್, ಇಲ್ಲಿ 29x ಅದ, ಇಲ್ಲಿ 3x ಅದ. 29x ನಲ್ಲಿ 3x ಕೂಡಿಸಿದ್ರೆ 32x ಆಯ್ತು. ಇದು 306 ಈ ಕಡೆ ಬಂದ್ಬೇಕು, ಮೈನಸ್ ಆಗ್ಯದ. ಹಾಗಾದ್ರೆ ಮೈನಸ್ 306 87 ಕಳೆದ್ರೆ ಮೈನಸ್ 273 ಉಳಿತು. ನೋಡ್ರಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೆ ಎಕ್ಸ್ ಸ್ಕ್ವೇರ್, 32x ಮೈನಸ್ 306 87 ಕಳೆದ್ರೆ ಮೈನಸ್ 273 ಅಂತ ಬಂತು. ಇಲ್ಲಿಗೆ ಇದು ನಮ್ಮ ಪುಸ್ತಕದಲ್ಲಿ ಕೇಳಿರೋದಕ್ಕೆ ಇಲ್ಲಿಗೆ ಲೆಕ್ಕ ಮುಗೀತು. ಈಗ ನಾವು ಮುಂದುವರೆದ ಭಾಗ ಮಾಡ್ಬೇಕಾಗ್ತದ. ಕಂಡು ಹಿಡಿಯಬೇಕಾಗಿದೆ ಅಂತ, ಕಂಡು ಹಿಡೀರಿ ಅಂತಂದ್ರ ನಾವು ಮುಂದುವರ್ಸೋಣ. ಇಲ್ಲಿಗೆ ಇವಾಗ ನೋಡಿ, ಇಲ್ಲಿ ಈ ಸಮೀಕರಣವನ್ನು ಮುಂದುವರ್ಸೋಣ. ಅಪವರ್ತನ ವಿಧಾನದಿಂದ ಮಾಡ್ಬೇಕಾಗ್ತದೆ. ಇದು ಅಪವರ್ತನ ವಿಧಾನ. ನೋಡ್ರಿ, ಏನದ ಇಲ್ಲಿ ಸಮೀಕರಣ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಈಸ್ ಈಕ್ವಲ್ ಟು 0 ಅಂತ ಈ ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ಬಂದದ. ಇದು ಸಮೀಕರಣ ರೂಪದಲ್ಲಿ ಅಪವರ್ತನ ಮಾಡೋಣ. ಅಪವರ್ತನ ಮಾಡೋದು, ಮೊದಲ ಪದ ಹಾಗೂ ಕೊನೆಯ ಪದವನ್ನು ಗುಣಿಸ್ಬೇಕು. 273 ಇಂಟು 1 ಮಾಡಿದ್ರೆ 273 ಬಂತು. ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್. ಈ 273 ಅಪವರ್ತನವನ್ನು ತೆಗಿಬೇಕು. 273 ಅಪವರ್ತನವನ್ನು ತೆಗಿಬೇಕಪ್ಪ ಅಂತಂದ್ರ ಇಲ್ಲಿ 273 ಅಪವರ್ತನ ಏನ್ ಮಾಡೋಣ, ತೆಗಿಯೋಣ. ಇಲ್ಲಿ 273 ಇದರ ಅಪವರ್ತನಗಳು. ಇದರ ಅಪವರ್ತನಗಳನ್ನು ತೆಗಿಬೇಕಪ್ಪ ಅಂತಂದ್ರ ಮೊದ್ಲಿ 3ರಿಂದ ಹೋಗ್ತದೆ, 2ರಿಂದ ಹೋಗಲ್ಲ, 3ರಿಂದ ಹೋಗ್ತದ. 3 9 3 1 ಮತ್ತೆ 3ರಿಂದ ಹೋಗ್ತದೆ. ನೋಡ್ರಿ, 3ರಿಂದ ಹೋಗಲ್ಲ ಅನ್ಬೇಕ, 4ರಿಂದ ಹೋಗಲ್ಲ, 5ರಿಂದ ಹೋಗಲ್ಲ, 6ರಿಂದ ಹೋಗಲ್ಲ, 7ರಿಂದ 7 1 7, ಇಲ್ಲಿ 2 ಹೋಯ್ತು, 7 3 21. ಹಾಗಾದ್ರೆ 13 ಅವಿಭಾಜ್ಯ ಸಂಖ್ಯೆ. ಇದು 13 1 13. ಈಗ ನೋಡ್ರಿ, ನಾವು ಹಾಗಾದ್ರೆ ಯಾವ್ಯಾವ ಸಂಖ್ಯೆಗಳನ್ನು ತಗೋಬಹುದು, ಆ ಎರಡು ಸಂಖ್ಯೆಗಳಂದ್ರ 13 3 39, ಇದು 1 ಉಳಿತು. ಹಾಗಾದ್ರೆ 7 ಉಳಿತು. 39ರಲ್ಲಿ 7 ಕಳೆದ್ರೆ 32 ಉಳಿತು. ಇಲ್ಲಿ 32 ಆದಿಲ್ ನೋಡ್ರಿ, 32 ಆದಿಲ್. ಅದೇ
ಇವ್ ಗುಣಾಕಾರ ಮಾಡಿದ್ರ 39 ಇಂಟು 7 ಮಾಡಿದ್ರ ಎಷ್ಟು ಬರ್ತದ ನೋಡ್ರಿ, 273 ಬರ್ತದ. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತಂದ್ರ, ಆ ಎರಡು ಸಂಖ್ಯೆಗಳು ಒಂದು 39x, ಒಂದು 7x. ಅಂದ್ರ ಎರಡು ಸಂಖ್ಯೆ ಒಂದು 39 ಒಂದು 7 ಅಂತ ಬಂದು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ ಯಾಕೆ ಇಡ್ತೀನಿ ಅಂತಂದ್ರ ಬರುವಂತ ಚಿಹ್ನೆ ಇಲ್ಲಿ ಪ್ಲಸ್ ನಲ್ಲಿ ಅದ, ಅದಕ್ಕೆ ದೊಡ್ಡ ಸಂಖ್ಯೆ ಏನ್ ಮಾಡ್ಬೇಕು, ಪ್ಲಸ್ ನಲ್ಲಿ ಇಡಬೇಕು. ಪ್ಲಸ್ ನಲ್ಲಿ ಇಟ್ಟಾಗ 39x ನಲ್ಲಿ 7x ಕಳೆದ್ರೆ 32x ಉಳಿತು ನೋಡ್ರಿ. ಅದೇ ಪ್ಲಸ್ ಇಂಟು ಮೈನಸ್ ಮೈನಸ್ 39 ಇಂಟು 7 273. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಇದು ಸರಿಯಾಗಿ ಬಂತು. ಹಾಗಾದ್ರೆ ಈ 32x ಅನ್ನು ತೆಗೆದು ಹಾಕಿ ಇಲ್ಲಿ ಏನ್ ಮಾಡ್ಬೇಕು, ಈ ಎರಡೂ ಪದಗಳನ್ನು ತುಂಬಬೇಕು. ಆ ಜಾಗದಲ್ಲಿ ತುಂಬೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 7x. ನೋಡ್ರಿ ಎರಡೂ ಪದಗಳನ್ನು ಇಲ್ಲಿ ತುಂಬಿನಿ. ಈ ಮೈನಸ್ 273ಕ್ಕೆ 73. ಮೊದಲ ಎರಡು ಪದ ಕೊನೆಯ ಎರಡು ಪದಗಳನ್ನು ಏನ್ ಮಾಡೋಣ ನೋಡೋಣ. ಇಲ್ಲಿ ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯ ಪದ ಹೊರಗೆ ಹಾಕ್ಲಿಕ್ಕೆ ಏನ್ ಬರ್ತದೆ, ಇಲ್ಲಿನೂ ಎಕ್ಸ್ ಅದ ಇಲ್ಲಿನೂ ಎಕ್ಸ್ ಅದ, ಎಕ್ಸ್ ಹೊರಗಡೆ ಹಾಕಿದೀವಿ. ಇಲ್ಲಿ ಉಳಿತೇನು, ಎಕ್ಸ್ ಎರಡು ಎಕ್ಸ್ ನಲ್ಲಿ ಒಂದು ಎಕ್ಸ್ ಹೊರಗಡೆ ಬಂದ್ರೆ ಒಂದು ಎಕ್ಸ್ ಉಳಿತು. ಇಲ್ಲಿ 39 ಉಳಿತು. ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ಉಳಿತು, ಈ ಕಡೆ ಆಯ್ತು. ಇನ್ ಮೈನಸ್ ಇಲ್ಲಿ ಏನ್ ಕಾಮನ್ ಹೊರತೆಗಬೇಕು ಅಂದ್ರೆ ಮೈನಸ್ 7 ಹೊರಗಡೆ ತೆಗಿಬಹುದು. ಮೈನಸ್ 7 ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು. ಹಾಗಾದ್ರೆ ಇಲ್ಲಿ ಪ್ಲಸ್ 39 ಅಂತ ಉಳಿತು. ಈ ಪ್ಲಸ್ 39 ಹೆಂಗ್ ಬತ್ತಪ್ಪ ಅಂತಂದ್ರ ಮೈನಸ್ ಇಂಟು ಪ್ಲಸ್ ಮೈನಸ್ 39 273. ಹಾಗಂದ್ರ 7 ಮಗ್ಯಾಗ 273 ಆದ ಅಂತ ನಂಗೆ ಎಷ್ಟ್ರಲೆ ಅಂತಂದ್ರ 39ರಲ್ಲೇ. ಒಂದ್ ನೋಡ್ರಿ ಇಲ್ಲಿನೂ ಎಕ್ಸ್ ಪ್ಲಸ್ 39 ಅದ, ಇಲ್ಲಿನೂ ಎಕ್ಸ್ ಪ್ಲಸ್ 39. ಇದು ಎಕ್ಸ್ ಪ್ಲಸ್ 39 ಒಂದ್ ಕಡೆ ತಗೊಂಡಿವಿ, ಒಂದೇ ಭಾಗ ತಗೊಂಡಿವಿ. ಉಳಿದವೇನು ಇಲ್ಲೊಂದು -7 ಇಲ್ಲೊಂದು ಎಕ್ಸ್. ಹಾಗಾದ್ರೆ ಎಕ್ಸ್ ಮೈನಸ್ 7 ಆಯ್ತಾ. ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 39 ಈಸ್ ಈಕ್ವಲ್ ಟು 0. ಹಾಗಾದ್ರ ನಮಗ್ ಕೇವಲ ಬೇಕಾಗಿದ್ದು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಈ ಪ್ಲಸ್ 39 ಆ ಕಡೆ ಹೋದ್ರೆ ಮೈನಸ್ 39 ಆಯ್ತು. ಒಂದ್ ಬೆಲೆ ಮೈನಸ್ 39 ಅಂತಂತ ಇನ್ನೊಂದು ಎಕ್ಸ್ ನ ಬೆಲೆ ಇಲ್ಲ. ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0 ಅಂತ ಅದು. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 7 ಆ ಕಡೆ ಹೋದ್ರೆ ಪ್ಲಸ್ 7 ಆಯ್ತು. ಹಾಗಾದ್ರೆ ನಮಗೆ ಪ್ಲಸ್ ನಲ್ಲಿ ಯಾವ ಬರ್ತದೆ ಅವನ್ನೇ ಕನ್ಸಿಡರ್ ಮಾಡ್ಬೇಕು, ಮೈನಸ್ ನಲ್ಲಿ ಬರೋದನ್ನು ನಾವು ನೋಡಬಾರ್ದು. ಹಾಗಾದ್ರೆ ಇವಾಗ ನೋಡ್ರಿ ಇಲ್ಲಿ ರೋಹನನ ಈಗಿನ ವಯಸ್ಸು ಏನಾಗಿರ್ಲಿ ಅಂದಿದ್ದೇವೆ ನಾವು, ಎಕ್ಸ್ ಆಗಿರ್ಲಿ ಅಂದಿದ್ದೇವಿ. ಎಕ್ಸ್ ಅಂದ್ರೆ ಏನು, 7 ವರ್ಷ. ರೋಹನನ ತಾಯಿಯ ಈಗಿನ ವಯಸ್ಸು ಏನಂದಿದ್ದೇವಿ, ಎಕ್ಸ್ ಪ್ಲಸ್ 26 ಅಂದಿದ್ದೇವಿ. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ 26 ಅಂದ್ರೆ ಎಕ್ಸ್ ಎಷ್ಟು 7 ಪ್ಲಸ್ 26 ಅಂದ್ರೆ ಎಷ್ಟು 26. ಎಕ್ಸ್ ಅಂದ್ರೆ 7 ಪ್ಲಸ್ 26 ಅಂದ್ರೆ 26. 26ರಲ್ಲಿ 7 ಕೂಡಿಸಿದ್ರೆ 33. ಅವರ ತಾಯಿಯ ಈಗಿನ ವಯಸ್ಸು ಎಷ್ಟು, 33. ಅವರ ತಾಯಿಯ ವಯಸ್ಸು ಇಲ್ಲಿಗೆ 33 ವರ್ಷ ಅಂತ ಆಯ್ತು. ಇಲ್ಲಿಗೆ ಸಂಪೂರ್ಣವಾಗಿ ಪ್ರಶ್ನೆ 2. ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ಒಂದು ರೈಲು ಏಕರೂಪ ಜವದಲ್ಲಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಆದರೆ ಅದರ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ಈ ರೈಲಿನ ಜವವನ್ನು ಕಂಡು ಹಿಡಿಯಲು ಬಯಸುತ್ತೇವೆ ಅಂತ ಅವ್ರು ಹೇಳಿದ್ದಾರೆ. ನಾವು ಕಂಡು ಹಿಡಿಯೋಣ. ಬಯಸುತ್ತೇವೆನು ಕಂಡು ಹಿಡಿಯೋಣ, ಅದೇನು ಕಂಡು ಹಿಡಿಯಿರಿ ಅಂತ ಹೇಳಿದ್ರು ಅಂದ್ರೂ ಅದನ್ನು ಕಂಡು ಹಿಡಿಯೋಣ. ಇಲ್ಲಿ ಪ್ರಮುಖವಾಗಿ ಏನೇನು ಹೇಳಿದ್ದಾರೆ ಅಂತ ನೋಡ್ರಿ. ಒಂದು ರೈಲು ಅದ, ರೈಲು ನಮಗ್ ರೈಲಿನ ಜವ ಗೊತ್ತಿಲ್ಲ. ರೈಲಿನ ಜವ ಎಕ್ಸ್ ಆಗಿರಲಿ, ರೈಲಿನ ಜವ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ, ರೈಲಿನ ಜವ ಎಕ್ಸ್ ಆಗಿರಲಿ. ಅದೇ ರೀತಿ ರೈಲಿನ ದೂರ ಎಷ್ಟು ಕೊಟ್ಟಾರ ಅವರು, 480 ಕಿಲೋಮೀಟರ್ ಅಂತ ಕೊಟ್ಟಾರ. ಇದು ರೈಲಿನ ಜವ ಏನಾಗಿರ್ಲಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರ್ಲಿ. ದೂರ ಕೊಟ್ಟಾರ ಎಷ್ಟು, 480 ಕಿಲೋಮೀಟರ್ ದೂರ ಚಲಿಸಿದ. ಇಲ್ಲಿ ಒಟ್ಟು ಎಷ್ಟು, 2 ಪ್ರಕರಣ ಬರ್ತಾವ. ಪ್ರಕರಣ 1 ಇನ್ನೊಂದು ಪ್ರಕರಣ 2. ಪ್ರಕರಣ 2 ಬರ್ತಾವ. ಒಂದನೇ ಪ್ರಕರಣ ಏನಪ್ಪಾ ಅಂತಂದ್ರ T1 ಅಂದ್ರ ಕಾಲವನ್ನು ಕಂಡುಹಿಡಿ. ಅದು ಕಾಲನು ದೂರ ಡಿವೈಡೆಡ್ ಬೈ ಜವ. ದೂರ ಏನದ 480 ಅದ, ಜವ ಏನದ ಎಕ್ಸ್ ಅಂತ ನೋಡ್ರಿ, ಬಂದ್ಲಿಗೆ ಏನದ ಎಕ್ಸ್. ಅದೇ ರೀತಿ ಇನ್ನೊಂದು ಪ್ರಕರಣ T2 ಏನ್ ಬರ್ತದ ಇಲ್ಲಿ, T2 ಅಂದ್ರ ಕಾಲ ದೂರ ಡಿವೈಡೆಡ್ ಬೈ ಜವ. ಹೌದಾ. ಇಲ್ಲಿ ನೋಡಿ ಇಲ್ಲಿ ದೂರ ಎಷ್ಟದ 480 ಅದ, ಜವ
ಅವ್ರು ಹೇಳಿದ್ದಾರೆ ಪುಸ್ತಕದಲ್ಲಿ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಬಂದರೆ ಅಂದ್ರ ಜವ ಎಟ್ಟದ 8 ಹೌದಾ ಎಕ್ಸ್ ಅದ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಬಂದ್ರ ಅಂದ್ರೆ 8 - 8 ಇದೊಂದು ಪ್ರಕಾರ. ಇಲ್ಲಿ ನೋಡ್ರಿ ಪ್ರಕರಣ 1 ಇದಕ್ಕೆ ಸಮೀಕರಣ 1 ಅನ್ನೋನು ಇದಕ್ಕೆ ಸಮೀಕರಣ 2 ಅಂತ ಅನ್ನೋ. ಈಗ ಪ್ರಶ್ನೆಯ ಪ್ರಕಾರ ಬಿಡಿಸೋಣ. ಪ್ರಶ್ನೆಯ ಪ್ರಕಾರ ಇದರಲ್ಲಿ ಯಾವ್ದು ದೊಡ್ಡದು? T2 ದೊಡ್ಡದು, T1 ಸಣ್ಣದು. T2 ನಲ್ಲಿ T1 ಕಡಿಮೆ. T2 ಏನದ? T2 480 ಡಿವೈಡೆಡ್ ಬೈ x - 8 ಅಂತ ಮೈನಸ್ T1 ಏನದ? ಇಲ್ಲದ ನೋಡ್ರಿ 480 ಡಿವೈಡೆಡ್ ಬೈ x ಅಂತ ಹೌದಾ ಈಸ್ ಈಕ್ವಲ್ ಟು ಅವ್ರು ಎಷ್ಟು ಗಂಟೆ ಲೇಟ್ ಆಗಿ ಬರ್ತಂತ ಹೇಳ್ಯಾರ? 3 ಗಂಟೆ ಅಂದ್ರೆ 3 ಅವರ್ಸ್. 3 ಗಂಟೆ ಲೇಟ್ ಆಗಿ ಬರ್ತಂತ ಹೇಳ್ಯಾರ. ಹಾಗಿದ್ರ ಇಲ್ಲಿ ನೋಡ್ರಿ ಕಾಮನ್ ಏನ್ ತಗೋತೀವಿ? 480 ಹೊರಗೆ ತೆಗೆದುಕೊಂಡ್ರೆ 480 ಹೊರಗಡೆ ಬಂತು, 1 ಉಳಿತು. ಇಲ್ಲಿ 480 ಹೊರಗಡೆ ಬಂತು, 1 ಉಳಿತು. ಇವಾಗ ಈಸ್ ಈಕ್ವಲ್ ಟು 3 ಅಂತ ಆಯ್ತು. ಈ 480 ಈ ಕಡೆ ಬಂದ ಬಳಕೆ ಏನಾಗ್ತದ? ಗುಣಾಕಾರ ಇದ್ದು ಭಾಗಾಕಾರ ಆಗ್ತದೆ. ಇಲ್ಲಿ ಏನು ಉಳಿತದ? 1 ಡಿವೈಡೆಡ್ ಬೈ x - 8 ಅಂತ ಉಳಿತದ. ಮೈನಸ್ 1 ಬೈ x 1 ಬೈ x. ಇಲ್ಲಿ ಏನಾಯ್ತು? 3 ಡಿವೈಡೆಡ್ ಬೈ 480 ಅಂತ ಆಯ್ತು. 3 ಒಂದ್ಲೆ 3 16 0 ಹಾಗಾದ್ರೆ ಏನಾಯ್ತು? 1 ಡಿವೈಡೆಡ್ ಬೈ 160 ಅಂತ ಆಯ್ತು. ಇಲ್ಲಿ ಏನು ಉಳಿತು? 1 ಡಿವೈಡೆಡ್ ಬೈ x - 8 x - 8 ಮೈನಸ್ 1 ಬೈ x 1 ಬೈ x ಅಂತ ಆಯ್ತು. ಇವಾಗ ಏನ್ ಮಾಡೋಣ? ಇಲ್ಲಿ ಓರೆ ಗುಣಾಕಾರವನ್ನು ಮಾಡೋಣ. ಓರೆ ಗುಣಾಕಾರ ಇದಕ್ಕೆ ಗುಣಾಕಾರ ಆಗ್ತದೆ, ಇದು ಗುಣಾಕಾರ ಆಗ್ತದ. ಅದೇ ರೀತಿ 1 ಇಂಟು x ಅಂದ್ರ x ಮೈನಸ್, ಇಲ್ಲಿ ಮೈನಸ್ ಇತ್ತು ಮೈನಸ್. ಅದೇ ರೀತಿ ಇದು ಏನಾಯ್ತು? x - 8 ಇಲ್ಲಾಯ್ತು. ಈಗ ಇದು ಏನ್ ಮಾಡೋಣ? ಇದು ಗುಣಾಕಾರ ಆಗ್ತದೆ. ಕೆಳಗಡೆಯಿಂದ ನಾವು ಇಲ್ಲೇನು ಲಸ ತೆಗೆಯುವಂತ ಅವಶ್ಯಕತೆ ಇರುವುದಿಲ್ಲ. x ಇಂಟು x ಸ್ಕ್ವೇರ್ ಮೈನಸ್ 8 ಇಂಟು x 8x ಈಸ್ ಈಕ್ವಲ್ ಟು 1 ಬೈ 160. ಇವಾಗ ಏನ್ ಮಾಡೋಣ? ಇಲ್ಲಿ ಚಿಹ್ನೆಗಳ ಬದಲಾವಣೆ ಮಾಡ್ಕೊಂಡು ಇಲ್ಲೇನಿತ್ತು? ಪ್ಲಸ್ ಇಂಟು ಮೈನಸ್ ಮೈನಸ್ ನೋಡ್ರಿ x. ಇಲ್ಲೇನಿತ್ತು? ಮೈನಸ್ x ಮೈನಸ್ ಇಂಟು ಮೈನಸ್ ಪ್ಲಸ್ 8 ಈಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 8 ಮೈನಸ್ 8x ಈಸ್ ಈಕ್ವಲ್ ಟು 160. ನೋಡ್ರಿ ಇಲ್ಲಿ ಪ್ಲಸ್ x ಅದ, ಇಲ್ಲಿ ಮೈನಸ್ x ಅದ, ಉಳಿತೇನು 8x ಉಳಿತು. ಈ 8x ಇಲ್ಲಿ ಏನು ಉಳಿತು? ಈ x ಸ್ಕ್ವೇರ್ ಮೈನಸ್ 8x ಅಂತ ಉಳಿತು. ಇದು ಇದಕ್ಕೆ ಓರೆ ಗುಣಾಕಾರ ಮಾಡೋಣ, ಇದು ಇದಕ್ಕೆ ಓರೆ ಗುಣಾಕಾರ ಮಾಡೋಣ. ಇಲ್ಲಿ ನೋಡ್ರಿ ಇದು ಇದಕ್ಕೆ ಗುಣಾಕಾರ ಮಾಡಿದ್ರೆ 8 ಇಂಟು 160 ಅಂತಂದ್ರ ಈಸ್ ಈಕ್ವಲ್ ಟು 1280 ಅಂತ ಆಗ್ತದ. ಇದು 1280 ಅಂತ ಆಯ್ತಂದ್ರ ಇದು 1280 ಅಂತ ಆಗ್ತದ. ಇನ್ನು ಈಸ್ ಈಕ್ವಲ್ ಟು ಇದು ಇದಕ್ಕೆ ಗುಣಾಕಾರ ಮಾಡಿದ್ರೆ ಏನಾಯ್ತು? x ಸ್ಕ್ವೇರ್ ಮೈನಸ್ 8x ಅಂತ ಆಯ್ತು. ಹಾಗಾದ್ರೆ ಈಗ ಏನ್ ಮಾಡೋಣ? ನಾವು ಈ 1280 ಆ ಕಡೆವೇನು x ಸ್ಕ್ವೇರ್ ಮೈನಸ್ 8x ಇದು ಆ ಕಡೆ ಹೋದ್ರೆ ಏನಾಗ್ತದೆ? ಮೈನಸ್ ಆಗ್ತದ 1280. ಇದು ಕೇವಲ ಇದು ಈಕ್ವಲ್ ಟು ಈ ಕಡೆ ಇತ್ತು. ಇದು ಕೇವಲ ಪುಸ್ತಕದಲ್ಲಿ ಎಷ್ಟು ಕೇಳಲ್ಲ ಅಷ್ಟಕ್ಕೆ ಪ್ರಶ್ನೆಯನ್ನು ಬಿಡಿಸಿದಂಗೆ ಆಯ್ತು. ಇವಾಗ ನಾವು ಇದು ಮುಂದುವರಿಸಿ ಬಿಡಿಸ್ಬೇಕಪ್ಪ ಅಂದ್ರ ನಮ್ಗೆ ಇಲ್ಲಿ ಜವವನ್ನು ಇನ್ನು ಕಂಡು ಹಿಡಿದಿಲ್ಲ. ನಾವು ಪುಸ್ತಕದಲ್ಲಿ ಎಷ್ಟು ಹೇಳಿದ್ದಾರೆ ಕಂಡು ಹಿಡಿಯಬೇಕಾಗಿದೆ ಅಂತಂದಾರ ಅವರು. ನಾವು ಇಲ್ಲಿವರೆಗೆ ಮಾಡಿದೀವಿ. ನಾವೇನ್ ಮಾಡೋಣ? ಇವಾಗ ಪೂರ್ಣವಾಗಿ ಕಂಡು ಹಿಡಿಯೋಣ ಅಂದ್ರೆ ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. ಈ ಸಮೀಕರಣ ಹೆಂಗದಲ್ಲ ಇದು ಹಂಗೆ ವಾಪಸ್ ಬರ್ಕೋತೀನಿ. ಇವಾಗ ನೋಡ್ರಿ ಸಮೀಕರಣ ಏನದ? x ಸ್ಕ್ವೇರ್ ಮೈನಸ್ 8x ಮೈನಸ್ 1280 ಈಸ್ ಈಕ್ವಲ್ ಟು 0. ಮೊದಲ ಪದ ಕೊನೆಯ ಪದ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಇಲ್ಲೇನು ಇಲ್ಲ ಒಂದಿತ್ತು 1280 ಇಂಟು 1 ಅಂದ್ರೆ 1280 x ಸ್ಕ್ವೇರ್ x ಸ್ಕ್ವೇರ್. ಇದು ಅಪವರ್ತನ ವಿಧಾನದಿಂದ ಆ ಎರಡೂ ಪದಗಳನ್ನು ಕಂಡು ಹಿಡಿಬೇಕು. ಅಪವರ್ತನ ವಿಧಾನದಿಂದ ಕಂಡು ಹಿಡಿದಾಗ 1280 ಅಪವರ್ತನ ತೆಗೆಯೋಣ. 2 6 2 4 0 0 ಮತ್ತೆ 2ರಿಂದ ಹೋಗ್ತದೆ 2 3 2 2 0 0 ಮತ್ತೆ 2ರಿಂದ ಹೋಗ್ತದೆ 2 16 0 0 ಮತ್ತೆ 2ರಿಂದ ಹೋಗ್ತದೆ 2 8 0 0 ಮತ್ತೆ 2ರಿಂದ ಹೋಗ್ತದೆ 4 0 0 ಮತ್ತೆ 2ರಿಂದ ಹೋಗ್ತದೆ 2 20
ಮತ್ತೆ 2ರಿಂದ ಹೋಗ್ತದ 2 ಹತ್ತಲಿ, ಮತ್ತೆ 2ರಿಂದ ಹೋಗ್ತದ 5ಲಿ, ಈಗ 2ರಿಂದ ಹೋಗಲ್ಲ 5 ಒಂದ್ಲೆ. ಹಾಗಾದ್ರೆ ಏನ್ ಮಾಡೋಣ, ಆ ಪದಗಳನ್ನು ಕಂಡುಕೋಬೇಕಪ್ಪ ಅಂದ್ರೆ ಇದರಲ್ಲಿ ಯಾವ ರೀತಿ ತಗೋಬೇಕು ಅಂತ ನೋಡೋಣ. 5 2 10, 10 2 20, 22 40 ಇಷ್ಟೇ ಪದಗಳನ್ನು ತಗೋಣ. ಇವಾಗ ಇದು 40 ಅಂತ ಬಂತು. ಇವಾಗ ಬಿಟ್ಟು ಪದಗಳು 2 2 4, 4 2 8, 8 2 16, 16 2 32 ಎಲ್ಲ ಗುಣಿಸಿದಾಗ ಎಷ್ಟಾಯ್ತು 32 ಆಯ್ತು. 32ರಾಗ 40 32 ಕಳೆದ್ರೆ 8 ಬತ್ತು. ಅದೇ 40ನ್ನು 32ಕ್ಕೆ ಗುಣಿಸಿದಾಗ 1280 ಬಂದೇ ಬರ್ತದೆ. ಹಾಗಾದ್ರೆ ಆ ಪದಗಳು ಯಾವ್ಯಾವ ಸಿಕ್ಕು ನಮ್ಗೆ ಇಲ್ಲಿ? ಆ 2 ಪದಗಳು 40 ಮತ್ತು 32 ಅಂತ ಸಿಕ್ಕು. 40 ಮತ್ತು 32 ಪದಗಳನ್ನು ಸಿಕ್ಕಾಗ ಅವು ಏನ್ ಮಾಡ್ಕೊಳ್ಳೋಣ, ಬರ್ಕೊಳ್ಳೋಣ. ಇಲ್ಲಿ 40x ಅಂತ ಬರ್ಕೊಳ್ಳೋಣ, ಇಲ್ಲಿ 32x ಅಂತ ಬರ್ಕೊಳ್ಳೋಣ. ನಮಗ್ ಬೇಕಾದ್ದು ಚಿಹ್ನೆ ಮೈನಸ್ ಬೇಕಾಗ್ಯದ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವ್ದು? 45 ಮೈನಸ್ ಅಂತ ಹೇಳೋಣ, ಇಲ್ಲಿ ಪ್ಲಸ್ ಅಂತ ಹೇಳೋಣ. ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 40 ಇಂಟು 32 1280. 40x ನಲ್ಲಿ 32x ಅನ್ನು ಕಳೆದಾಗ -8x. ಈ -8x ಅನ್ನು ಹೊಡೆದಾಕಿ ಕುಣಿಸದ -8x ಅನ್ನು ಹೊಡೆದಾಕಿ ಇವೆರಡು ಪದಗಳನ್ನು ಅಲ್ಲಿ ತುಂಬೋಣ. ಅಲ್ಲಿ ತುಂಬಿದಾಗ x² - 40x ಪ್ಲಸ್ 32x ಏನದ -1280 ಈಸ್ ಈಕ್ವಲ್ ಟು 0. ಇಲ್ಲಿ ಈ 2 ಪದಗಳನ್ನು ನೋಡ್ಬೇಕು, ಕಾಮನ್ ತೆಗಿಬೇಕು. ಈ 2 ಪದಗಳನ್ನು ನೋಡ್ಬೇಕು, ಕಾಮನ್ ತೆಗಿಬೇಕು. ಇಲ್ಲಿ ಕಾಮನ್ ತೆಗಿಲಿಕ್ಕೆ ಯಾವ್ದು ಬರ್ತದೆ ಅಂದ್ರೆ ಕೇವಲ x ಮಾತ್ರ ಕಾಮನ್ ತೆಗಿಲಿಕ್ಕೆ ಬರ್ತದೆ. x ಅನ್ನು ಕಾಮನ್ ತೆಗೆದು ಅಂದ್ರೆ ಇಲ್ಲಿ 2x ಅದ, ಇಲ್ಲಿ 1x ಉಳಿತು. ಮೈನಸ್ ಮೈನಸ್ ಇಲ್ಲಿ 40 ಅದ, ಆಲ್ರೆಡಿ x ಹೊರಗಡೆ ತೆಗೆದಿದ್ದೀವಿ, 40 ಉಳಿತು. ಇಲ್ಲಿ ಏನ್ ಕಾಮನ್ ತೆಗಿಲಿಕ್ಕೆ ಬರ್ತದಪ್ಪ ಅಂತಂದ್ರೆ ಈ ಪ್ಲಸ್ 32 ಕಾಮನ್ ತೆಗಿಲಿಕ್ಕೆ ಹೊರ ಬರ್ತದೆ. ಹಾಗಾಗಿ 32 ಹೊರಗಡೆ ಬರ್ತಪ್ಪ ಅಂತಂದ್ರೆ ಇಲ್ಲಿ ಉಳಿತು, ಕೇವಲ x ಉಳಿತು. ಮೈನಸ್ ಮೈನಸ್ 32 ಇಂಟು 40 ಮಾಡಿದ್ರೆ 1280 ಬರ್ತದೆ, ಈಸ್ ಈಕ್ವಲ್ ಟು 0 ಅಂತ ಆಯ್ತು. ನೋಡ್ರಿ, ಇವಾಗ ಇಲ್ಲಿ ಒಂದು ಕಾಮನ್ ಅದ, ಇಲ್ಲಿ ಒಂದು ಕಾಮನ್ ಅದ. ಇದು ಒಂದೇ ಏನ್ ಮಾಡೋಣ, x - 40 ಅಂತ ಮಾಡೋಣ. ಇಲ್ಲಿ x ಉಳಿತು, ಈ 32 ಅಂತ ಉಳಿತು. x ಪ್ಲಸ್ 32 ಅಂತ ಬರೀತು. ಹಾಗಾದ್ರೆ ಇವೆರಡು ಪದಗಳನ್ನು ಏನ್ ಮಾಡೋಣ, x - 40 ಈಸ್ ಈಕ್ವಲ್ ಟು 0, x ಪ್ಲಸ್ 32 ಈಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಏನ್ ಬಂತು, x ಈಸ್ ಈಕ್ವಲ್ ಟು 40 ಅಂತ ಬಂತು. ಒಂದು x ನಲ್ಲಿ 40 ಅಂತ ಬಂತು. ಇಲ್ಲಿ ಏನ್ ಬಂತು, x ಪ್ಲಸ್ ಆ ಕಡೆ -32 ಆಯ್ತು. x ಈಕ್ವಲ್ ಟು -32. ಇದನ್ನ ನೆಗೆಟಿವ್ ನಲ್ಲಿ ಇದ್ದು ತೆಗೆದು ಪಾಸಿಟಿವ್ ಹಾಕೋಣ. ಹಾಗಾದ್ರೆ x ಈಸ್ ಈಕ್ವಲ್ ಟು ಏನು 40 ಅಂತ ಬಂತು. ಹಾಗಾದ್ರೆ ನಾವೇನ್ ತಗೊಂಡಿದ್ದೇವೆ, x ಜವ, ರೈಲಿನ ಜವ. ರೈಲಿನ ಜವ ಎಷ್ಟಾಯ್ತು? ರೈಲಿನ ಜವ 40 km/h ಅಂತ ಆಯ್ತು. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ 4.1 ಸಂಪೂರ್ಣವಾಗಿ ಮುಗಿಸಿದಂತಾಯ್ತು. ನಿಮಗೆ ಪುಸ್ತಕದಲ್ಲಿ ಇರುವುದಕ್ಕಿಂತ ಹೆಚ್ಚಿನದಾಗಿ ಹೇಳಿದ್ದೀನಿ. ಇನ್ನು ಮುಂದಿನ ಅಭ್ಯಾಸವನ್ನು ಅಭ್ಯಾಸ 4.2 ನೆಕ್ಸ್ಟ್ ಭಾಗದಲ್ಲಿ ನಿಮಗೆ ದೊರಕುತ್ತದೆ. ಎಲ್ಲರೂ ತಪ್ಪದೇ ಯಾರೇ ತಿಳಿದಿಲ್ಲ ರಿಪೀಟ್ ಆಗಿ ನೋಡ್ರಿ. ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿನೇ ಎಲ್ಲಾ ಲೆಕ್ಕ ತಿಳಿಸಿದೀನಿ ಅಂತ ಅನ್ಕೊಂಡಿನಿ. ಇನ್ನು ಏನಾದರೂ ಡೌಟ್ಸ್ ಇದು ಅಂದ್ರೆ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ವಿದ್ಯಾರ್ಥಿಗಳೇ, ಮತ್ತೆ ಸುಲಭವಾಗಿ ಬಿಡಿಸೋಣ ಅಂತ. ಧನ್ಯವಾದ.